ಹಲೋ ಫ್ರೆಂಡ್ಸ್, ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇರೋರು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ಸ್. ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಹೇಳ್ತೀನಿ ಬನ್ನಿ. ಇದೆರಡು ದಿಢೀರಂತ ಮಾಡ್ಕೊಬೋದು. ಎಮರ್ಜೆನ್ಸಿ ಎಲ್ಲರೂ ಹೋಗಬೇಕು, ನಮಗೆ ಟೈಮ್ ಇಲ್ಲ ಅನ್ನೋ ಟೈಮ್ಲಿ ಅರ್ಜೆಂಟಾಗಿ ಮಾಡ್ಕೊಬೋದಂತ ಚಿಕ್ಕದಾದ ರೆಸಿಪಿ ನೋಡಿ. ಇದಕ್ಕೆ ನಾನು ಟೊಮೊಟೊ ಹಂಗೆ ಮಿಕ್ಸಿಲಿ ಮಾಡ್ಕೊಂಡಿದ್ದೀನಿ. ಒಂದು 4 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು. ಬೇಕಂದರೆ ನೀವು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಬೋದು. ನಮ್ಗೆ ಬೆಳ್ಳುಳ್ಳಿ ಇಷ್ಟ ಆಗೋಲ್ಲ, ಹಾಕೋಲ್ಲ. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಗ್ಗರಣೆ ಹಾಕ್ತಾಯಿದ್ದೀನಿ. ಬೇಗ ಆಗುತ್ತೆ ಇದು. ಒಂದು 10 ನಿಮಿಷಕ್ಕೆಲ್ಲ ಬೇಗ ಆಗೋಗುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು. ಇದು ಒಂದು ಸ್ವಲ್ಪ ಚಿಲ್ಲಿ ಪೌಡ್ರಲ್ಲ, ಇದು ಸಾಂಬಾರು ಪೌಡ್ರು. ಸಾಂಬಾರು ಪೌಡ್ರು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಖಾರನ 1-2 ನಿಮಿಷ ಫ್ರೈ ಮಾಡಿಬಿಟ್ಟು ನಾವು ರುಬ್ಕೊಂಡಿರ್ತೀವಲ್ಲ ಟೊಮೊಟೊ, ಅದನ್ನು ಇದಕ್ಕೆ ಹಾಕಬೇಕು ನೋಡಿ. ತುಂಬ ಬೇಗ ಆಗುತ್ತೆ ಇದು, ತುಂಬ ಹೊತ್ತೇನು ಹಿಡಿಯೋದಿಲ್ಲ. ಒಂದು 10 ನಿಮಿಷಕ್ಕೆ ಬೇಗ. ಅರ್ಜೆಂಟಾಗಿ ಈಗ ಯಾರೋ ಕೆಲ್ಸಕ್ಕೆ ಹೋಗಬೇಕು, ನಾವು ಟೊಮೊಟೊ ಎಲ್ಲ ಕಟ್ ಮಾಡಿ ಆ ಟೊಮೊಟೊನೆಲ್ಲ ಸುಂಡಿಸ್ತಾ ಕೂತ್ಕೋಬೇಕಲ್ವ, ಅದೇನೇ ಬೇಕಾಗಿಲ್ಲ. ಈಗ ನೋಡಿ, ಈ ಟೊಮೊಟೊ ನಾವು ರುಬ್ಕೊಂಡು ಬಂದಿರೋದ್ರಿಂದ ಬೇಗ ಸುಂಡೋಗುತ್ತೆ, ಬೇಗ ಗೊಜ್ಜು ಚೆನ್ನಾಗಿ ಬೇಗ ಆಗುತ್ತೆ. 1-2 ನಿಮಿಷ ಮುಚ್ಚಿ ಮಡಗ್ಬಿಟ್ರೆ ಬೇಗ ಬೇಯುತ್ತೆ ನೋಡಿ. ಎಷ್ಟು ಬೇಗ ಆಯಿತು ಈ ಗೊಜ್ಜು. ಇದಕ್ಕೆ ಉಪ್ಪು ಎಲ್ಲ ಆ್ಯಡ್ ಮಾಡಾಯಿತು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೊಂದು ಹಾಕ್ಕೊಂಡ್ರೆ ಮುಗೀತು. ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದು ಸತಿ ಮುಚ್ಚಿ ಮಡಗ್ಬಿಟ್ಟು 1-2 ಸೆಕೆಂಡ್ ಬೇಯಿಸ್ಬಿಟ್ರೆ ಗೊಜ್ಜು ಆಗೇ ಹೋಗುತ್ತೆ. ಅವರು ಕೈಕಾಲು ಮುಖ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಬರೋದ್ರೊಳಗಡೆ ರೆಡಿ ಮಾಡಿಬಿಡ್ಬೋದು ಇದೊಂದು ಗೊಜ್ಜು ಫ್ರೆಂಡ್ಸ್. ಇದನ್ನ ಮೇಲೆ ನೀವು ಎಷ್ಟು ದಿವಸ ಬೇಕಾದರೂ ಮಡಗ್ಬೋದು. ನೀರಿನ ಅಂಶ ಸುಂಡವರಿಗೆ ಒಂದು ಸ್ವಲ್ಪ ಇಟ್ಟು ಚೆನ್ನಾಗಿ ಬೇಯಿಸ್ಬಿಟ್ರೆ. ಮತ್ತು ಈಗ ನೋಡಿ, ಇಡ್ಲಿಗೆ, ದೋಸೆಗೆ, ಚಪಾತಿಗೆಲ್ಲ ತುಂಬ ಸೂಪರಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ಇದರ ಜೊತೆಗೆ ನಾನು ಮೆಣಸಿನ್ಕಾಯಿ ಖಾರ ಮಾಡೋದು ಹೇಳ್ಕೊಡ್ತಾಯಿದ್ದೀನಿ ಇವಾಗ. ಇದು ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮನೇಲೂ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಮೆಣಸಿನ್ಕಾಯಿ ಅಂದರೆ ಜೊತೆಗೆ ಒಂದು ಸ್ವಲ್ಪ ನಾನು ಸಾಂಬಾರು ಮಾಡ್ಕೊಳ್ತಾಯಿದ್ದೆ, ಉಪ್ಸಾರು. ಅದ್ರ ಜೊತೆಗೇ ಖಾರ ಆಡ್ಸೋದನ್ನು ವಿಡಿಯೋ ಮಾಡಿದ್ದೀನಿ. ತಡ್ನಿಕಾಳು. ಈ ತಡ್ನಿಕಾಳನ್ನ ನಾವು ಹಾಗೆ ಬೇಯಿಸಬಾರ್ದು, ಒಂದು ಸ್ವಲ್ಪ ಹುರ್ಕೊಂಡು ಲೈಟಾಗಿ ಉರಿಬೇಕು. ಹುರಿದ್ಬಿಟ್ಟು ಬೇಯಿಸ್ಕೊಳ್ತಾಯಿದ್ದೀನಿ ನೋಡಿ. ನಾನು ಅನ್ನ ಮಾಡಕ್ತಾಯಿದ್ದೀನಿ ಕುಕ್ಕರ್ ಒಳಗಡೆ. ಆ ಕುಕ್ಕರ್ ಒಳಗಡೆ ತಡ್ನಿಕಾಳನ್ನ ಬೇಯೋಕ್ಕಿಡ್ತಾಯಿದ್ದೀನಿ. ಅದನ್ನೇನು ಸಪ್ರೇಟಾಗಿ ಬೇಯಿಸ್ಬೇಕಾಗಿಲ್ಲ. ಒಂದಿಬ್ರಿಗೆ ಅಡುಗೆ ಮಾಡೋದ್ರಿಂದ ಒಂದು ಸ್ವಲ್ಪ ಕುಕ್ಕರ್ ಒಳಗಡೆ ಪಾತ್ರೆ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ. ಕೂಗಿಸ್ಕೊಂಡು ಅದು ಬರ್ತೀನಿ. ಅದ್ರ ಜೊತೆಗೆ ಈಗ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ, ಅದೆಲ್ಲ ತೊಟ್ಟೆಲ್ಲ ಬಿಡಿಸಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅದನ್ನು ಹುರಿತಾಯಿದ್ದೀನಿ. ಲೈಟಾಗಿ ಬಿಸಿ ಮಾಡಬೇಕು, ತುಂಬ ಸೀಸ್ಬಿಡ್ಬಾರ್ದು. ಹಾಗೆ ಮುಟ್ಟಿದ್ರೆ ಬಿಸಿ ಆಗಬೇಕು, ಅಷ್ಟು ಬಿಸಿ ಮಾಡಿದ್ರೆ ಸಾಕು. ಕೈಯಲ್ಲೇ ನಾನು ಆಡಿಸ್ತೀನಿ, ನೀವು ನೋಡ್ಬೋದು ಬೇಕಿದ್ರೆ. ತುಂಬ ಏನು ಸುಟ್ಟೋಗೋವರೆಗೂ ಇದು ಮಾಡಲ್ಲ, ಒಂದಷ್ಟು ಬಿಸಿ ಆದರೆ ಸಾಕು. ಮತ್ತು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಬನ್ನಿ ಪೌಡ್ರ್ ಮಾಡ್ಕೊಂಡು ಬರೋಣ. ಇದನ್ನು ಲೈಟಾಗಿ ಬಿಸಿ ಆಗಿದೆ. ಈ ಮನೇಲೆಲ್ಲ ಮುಂಚೆ ಎಲ್ಲ ರುಬ್ಬಕ್ಕೆಲ್ಲ ರುಬ್ತಿದ್ದೋ, ಅದು ತುಂಬ ನೈಸಾಗಿ ಬರ್ತಿತ್ತು. ಈಗ ಮಿಕ್ಸಿಲಿ ಯಾರ ಮನೇಲೂ ತುಂಬ ನೈಸಾಗಿ ಬರೋದೇ ಇಲ್ಲ, ಏನೋ ತಪ್ಪಡಿ ಮಾಡಿರ್ತಾರೆ. ಇದು ನೈಸಾಗಿ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರಬೇಕು ಫಸ್ಟು. ಈ ಒಣಮೆಣ್ಸಿನ್ಕಾಯಿ ಇದೆಯಲ್ಲ, ಅದನ್ನು ಬೇರೆ ಏನು ಹಾಕೋಕ್ಕೆ ಹೋಗ್ಬಾರ್ದು. ಇದಕ್ಕೆ ಬೇಕಾಗಿರೋ ಐಟಮ್ಸ್ ತೋರಿಸ್ತಾಯಿದ್ದೀನಿ ನಾನು. ಉಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಇದನ್ನು ತೋರಿಸ್ತಾಯಿದ್ದೀನಿ. ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಅದಕ್ಕೆ ಜೀರಿಗೆ ಮತ್ತು ಮೆಣಸು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ ಹಾಕಬೇಕು. ಒಂದಿಷ್ಟಪ್ಪ ಹುಣಸೆಹಣ್ಣು, ಒಂದು ಚಿಕ್ಕ ಬೆಳ್ಳುಳ್ಳಿ ಅಷ್ಟು ಗಾತ್ರ ಹುಣಸೆಹಣ್ಣು ಹಾಕಿದ್ರೆ ಸಾಕು. ಇದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ. ಮತ್ತು ನೀರು ಹಾಕೋಂಗಿಲ್ಲ. ನೀರು ಹಾಕಿದ್ರೆ ಅದು ರುಬ್ಬೋದಿಲ್ಲ ನೀಟಾಗಿ. ತುಂಬ ತೆಳು ಮಾಡಿದ್ರೆ ಮಡಗೋಕ್ಕಾಗಲ್ಲ. ಅದರಿಂದ ನಾವು ತುಂಬ ದಿವಸ ಮಡಿಕೊಬೇಕು ಅನ್ನೋದಿದ್ದರೆ
ನೋಡಿ ನೀರು ಹಾಕ್ತಂತೆ ಹಾಗೆ ಈ ಥರ ಪೌಡ್ರ್ ಮಾಡ್ಕೊಂಡು ಬರಬೇಕು. ನೋಡಿ ನಾನು ಪೌಡ್ರ್ ಮಾಡ್ಕೊಬಂದಿದ್ದೀನಿ. ಬೆಳ್ಳುಳ್ಳಿ ಆ್ಯಡ್ ಮಾಡಿಲ್ಲ ಇನ್ನು. ಬೆಳ್ಳುಳ್ಳಿ ಆ್ಯಡ್ ಮಾಡಿದ್ರೆ ಒಂಥರ ನೀರಾಗುತ್ತೆ, ಪೌಡ್ರ್ ಆಗೋಲ್ಲ. ಈಗ ಮತ್ತೆ ಬೆಳ್ಳುಳ್ಳಿನೂ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತೆ ಪೌಡ್ರ್ ಮಾಡ್ಕೊಂಬರೋಣ. ನೋಡಿ ಈ ಥರನೇ ಮಾಡಬೇಕು, 2-3 ಸತಿನೇ ಮಾಡಬೇಕು. ನಾವು ತಕ್ಷಣ ಒಂದೇ ಸತಿ ಎಲ್ಲನ ಹಾಕ್ಬಿಟ್ಟು ರುಬ್ತೀವಿ ಅಂದರೆ ನೀರು ಹಾಕ್ಬಿಟ್ಟು ರುಬ್ಬಿಟ್ರೆ ಅದು 1 ದಿವಸ 2 ದಿವಸ ಅಷ್ಟೇ ಯೂಸ್ ಮಾಡೋಕ್ಕಾಗೋದು. ಆಮೇಲೆ ಅದು ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ರಿಜ್ಜಲ್ಲಿ ಇಟ್ರೂ ಏನಂತ ಟೇಸ್ಟ್ ಬರೋಲ್ಲ ಅದು. ಈ ಥರ ನಾನು ಮಾಡಿರೋ ಥರ ಪೌಡ್ರ್ ಮಾಡ್ಕೊಂಡು ಬಂದು ಆಮೇಲೆ ನೀರು ಹಾಕಿ ಒಂದು ಸ್ವಲ್ಪ ಆಡಿಸಿ. ನೋಡಿ ನಿಮಗೆ ಹೀಗೆ ಬೇಕಾದರೂ ಇಟ್ಕೋಬೋದು. ಒಂದು ಸ್ವಲ್ಪನೂ ನೀರು ಹಾಕಿಲ್ಲ, ಹಾಗೆ ಪೌಡ್ರ್ ಮಾಡಿರೋದು ಇದು. ಹೀಗೆ ಇಟ್ಕೊಂಡ್ರಂತೂ ತುಂಬ ದಿವಸ ಬಾಳಿಕೆ ಬರುತ್ತೆ, ಕೆಡಲ್ಲ. ಇದಕ್ಕೊಂದು ನಾನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡ್ಕೊಂಬರ್ತೀನಿ. ಪೇಸ್ಟ್ ಥರ ಮಾಡ್ಕೊಂಡು ಬಂದು ಮಡಿಕೊಳ್ತೀನಿ ನಾನು. ಈಗ ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ. ನೋಡಿ ಖಾರ ಎಲ್ಲನೂ ಒಂದು ಪಾತ್ರೆಗೆ ಹಾಕಿ ಒಂದು ಚಿಕ್ಕ ಬಾಕ್ಸ್ಗೆ ಹಾಕಿ ಮಡಿಕೊಳ್ತೀನಿ ನಾನು. ಇದು ತುಂಬ ದಿವಸ ಬಾಳಿಕೆ ಬರುತ್ತೆ ನನಗೆ. ಫ್ರಿಜ್ಜಲ್ಲಿಟ್ಟರೆ ಇದು ಒಂದು 15 ದಿವಸ ಗಂಟ ಮಡಿಕೊಬೋದು, ಏನಾಗೋದಿಲ್ಲ. ಇದು ನಾವು ಮೊಸರಲ್ಲಿ ಮತ್ತು ಬೆಣ್ಣೆ ತುಪ್ಪ ಅದ್ರ ಜೊತೆಗೆ ದೋಸೆ ಇಡ್ಲಿ ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು. ಬೇಡ ಅನ್ನೋದಿದ್ದರೆ ನಾವು ಉಪ್ಸಾರಿಗಾಗಿಯೇ ಯೂಸ್ ಮಾಡ್ಕೊಬೋದು. ಯಾವ್ದಾದ್ರು ಒಂದು ಕಾಳಿದ್ದರೆ ಬೇಯಕ್ಕೆ ಇಟ್ಬಿಟ್ರೆ ಉಪ್ಸಾರು, ಖಾರ ಇದ್ದರೆ ಸಾಂಬಾರು ಆಗೋಗುತ್ತೆ ಬೇಗ. ಈಗ ನಾನೊಂದು ಸ್ವಲ್ಪ ತಡ್ನಿಕಾಳು ಬೇಯಿಸಿದ್ನಲ್ಲ ಅದನ್ನು ಈ ಮಿಕ್ಸಿಗೆ ಹಾಕ್ಬಿಟ್ಟು ಒಂದೆರಡು ಸ್ಪೂನಷ್ಟು ತಡ್ನಿಕಾಳು, ಒಂದು ಟೊಮೊಟೊ, ಖಾರ ತಗೊಂಡಿದ್ನಲ್ಲ ಅದೇ ಮಿಕ್ಸಿಗೆ ಹಾಕ್ಕೊಂಡು ಆಡಿಸ್ಕೊಳ್ತೀನಿ. ತಡ್ನಿಕಾಳು ಬೆಂದಿರುತ್ತಲ್ಲ ಅದನ್ನು ಹಾಕ್ಕೊಂಡು ಆಡಿಸ್ತಾಯಿದ್ದೀನಿ. ಅದು ಆಡಿಸ್ಕೊಂಡು ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಇದನ್ನು ರುಬ್ಕೊಬರೋಣ ಇವಾಗ. ಅದೇ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬೋದ್ರಿಂದ ಖಾರ ಅದರಲ್ಲೇ ಇರುತ್ತಲ್ವ, ಅದೆಲ್ಲ ಹಂಗೆ ಆ್ಯಡ್ ಆಗುತ್ತೆ. ಸಾಂಬಾರ್ಗೆ ಹಾಕೋದಕ್ಕೆ ಈಸಿ ಆಗುತ್ತೆ. ಈಗ ಕಾಳು ಬೆಂದಿರುತ್ತಲ್ಲ ಆ ಕಾಳೊಳಗೆ ಈಗ ರುಬ್ಬಿರೋದು ಇದನ್ನು ಹಾಕೋಣ, ಮಸಾಲೆನ. ಈಗ ಆಡಿಸಿರೋ ಕಾಳು ಮತ್ತು ಇದನ್ನು ಖಾರ ಇದರಲ್ಲೇ ಇರುತ್ತೆ, ಅದಕ್ಕೆ ಬೇರೆ ಖಾರ ಸಪ್ರೇಟ್ ಹಾಕಬೇಕಾಗಿಲ್ಲ. ನಾನು ಚಿಕ್ಕ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಅದೇ 3 ಲೀಟ್ರ್ ಕುಕ್ಕರ್ ಇದೆಯಲ್ಲ ಅದರಲ್ಲಿ ಇಬ್ರಿಗಾಗಷ್ಟು. ತುಂಬ ಬೇಕಂದರೆ ನೀವು ಜಾಸ್ತಿ ಮಾಡ್ಕೊಬೋದು. ಈಗ ನಮಗೆ ಸ್ವಲ್ಪ ಸಾಕು, ಸ್ವಲ್ಪ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ತೊಳೆದು ಮಿಕ್ಸಿ ಎಲ್ಲ ತೊಳೆದಿರೋ ನೀರೆಲ್ಲ ಹಾಕಿ ಒಂದು ಕುದಿಸ್ಬಿಟ್ಟು ನಮಗೆ ಒಗ್ಗರಣೆ ಬೇಕು ಅಂದರೆ ಮೇಲ್ಗಡೆ ಒಗ್ಗರಣೆ ಹಾಕ್ಕೋಬೋದು, ಬೇಡ ಅಂದರೆ ಹಾಗೆ ಕೂಡ ಉಪಯೋಗಿಸ್ಬೋದು. ನೋಡಿ ಫ್ರೆಂಡ್ಸ್, ಉಪ್ಸಾರು ರೆಡಿಯಾಗಿದೆ. ಉಪ್ಸಾರು ಮಾಡುವ ವಿಧಾನ ಈ ಥರ ಇದೆ. ನಿಮಗಿಷ್ಟ ಆದರೆ ಟ್ರೈ ಮಾಡಿ ಮನೇಲಿ ಉಪ್ಸಾರು ಮಾಡೋದನ್ನ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್. ಡಿಫ್ರೆಂಟ್ ಆಗಿದೆಯಾ, ನಿಮ್ಮ ಮನೆಗಳಲ್ಲಿ ಇದೇ ಥರ ಮಾಡ್ತೀರಾ ಅಂತೇಳಿ ಒಂದು ಕಮೆಂಟ್ ಹಾಕಿ. ಒಂದು ಲೈಕ್ ಮಾಡಿ, ವಿಡಿಯೋ ನೋಡಿದವರು ಒಂದು ಲೈಕ್ ಮಾಡಿ ಪ್ಲೀಸ್. ನೋಡಿ ಖಾರ ಎಷ್ಟು ದಿವಸ ಬೇಕಾದರೂ ಮಡಿಕೋಬೋದು. ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಮನೇಲಿ. ಗೊತ್ತಿದ್ದರೆ ನೀವು ಇದೇ ಥರ ನೀವು ಮಾಡೋದು ಅನ್ನೋದಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.